ಕರ್ನಾಟಕದ ಕಾಡು, ನದಿ ಮತ್ತು ಬೆಟ್ಟಗಳ ನಡುವೆ ಅಡಗಿರುವ ಒಂದು ದೈವಿಕ ಶಕ್ತಿ. 800 ವರ್ಷಗಳ ಇತಿಹಾಸ ಹೊತ್ತ ಚಿಕ್ಕದೇವಮ್ಮ ಬೆಟ್ಟ. ಹೆಣ್ಣಿನ ಆಕಾರದಂತೆ ಕಾಣುವ ಈ ಬೆಟ್ಟದಲ್ಲಿ 7 ದೇವಿಯರಲ್ಲಿ ಒಬ್ಬಳಾದ ತಾಯಿ ಚಿಕ್ಕದೇವಮ್ಮ ಕೂಡ ತನ್ನ ಭಕ್ತರ ಕಷ್ಟಗಳಿಗೆ ಸ್ಪಂದಿಸ್ತಾಳೆ. ಹಾಲ್ಗಡದ ರಹಸ್ಯ, ಪುರಾಣಗಳ ಕತೆ ಮತ್ತು ಅಚ್ಚರಿ ಮೂಡಿಸುವ ದೇವಿಯ ಮಹಿಮೆಯನ್ನ ತಿಳ್ಕೊಳ್ಳಕ್ಕೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾವು ಇವತ್ತು ಹೆಗ್ಗಡದೇವನ ಕೋಟೆಯ ಅತ್ಯಂತ ಪ್ರಾಚೀನ, ಅದ್ಭುತ ಮತ್ತು ಜನಪರ ನಂಬಿಕೆಯ ತಾಣವಾದ ಚಿಕ್ಕದೇವಮ್ಮ ಬೆಟ್ಟದ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮ್ಮ ಮೈಸೂರಿಂದ 60 ಕಿಲೋಮೀಟರ್ ದೂರ ಆದ್ರೆ HD ಕೋಟೆಯಿಂದ 25 ಕಿಲೋಮೀಟರ್ ದೂರ ಆಗುತ್ತೆ. ಹಾಗೆ ಚಾಮರಾಜನಗರದಿಂದ ಬರುವವರಿಗೆ ಗುಂಡ್ಲುಪೇಟೆ, ಬೇಗೂರು ಮಾರ್ಗದಿಂದ ತಲುಪಬಹುದು. ಈ ಬೆಟ್ಟ ಹತ್ತೋದಕ್ಕೆ ಮೊದಲನೇದಾಗಿ ಸುಮಾರು 300 ಮೆಟ್ಟಿಲುಗಳನ್ನ ಹತ್ತಬೇಕಾಗತ್ತೆ. ಇಲ್ಲ ಅಂದ್ರೆ ಬೆಟ್ಟದ ಕೊನೆಯವರೆಗೂ ಪ್ರೈವೇಟ್ ವೆಹಿಕಲ್ ನಿಂದ ಹೋಗ್ಬಹುದು. ಸ್ನೇಹಿತರೆ, ಈ ದೇವಾಲಯಕ್ಕೆ ಸುಮಾರು 800 ವರ್ಷಗಳಿಗಿಂತ ಹೆಚ್ಚಿನ ಇತಿಹಾಸ ಇದೆ. ಚೋಳರು ಮತ್ತು ಮೈಸೂರು ಒಡೆಯರು ಈ ದೇವಾಲಯದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡಿ ಈ ಪವಿತ್ರ ತಾಣಕ್ಕೆ ಜೀರ್ಣೋದ್ಧಾರ ಮಾಡಿದ್ದಾರೆ. ಪುರಾಣಗಳ ಪ್ರಕಾರ ತಿಳಿಯೋದಾದ್ರೆ, ರಾಕ್ಷಸರ ಸಂಹಾರಕ್ಕಾಗಿ ಪಾರ್ವತಿ ದೇವಿಯು 7 ರೂಪಗಳಲ್ಲಿ ಭೂಲೋಕಕ್ಕೆ ಬಂದಾಗ ಅದರಲ್ಲೊಬ್ಬಳಾದ ಚಿಕ್ಕದೇವಮ್ಮ ಈ ಬೆಟ್ಟಕ್ಕೆ ಬಂದಾಗ ಇಲ್ಲಿ ಸಾವಿರಾರು ರಾಕ್ಷಸರು ಜೀವಿಸ್ತಾ ಇರ್ತಾರೆ. ಮೊದಲು ಹೆದರಿದ ದೇವಿ ಒಂದು ಗುಹೆಯಲ್ಲಿ ಅವಿತುಕೊಂಡು ಬಳಿಕ ಯುದ್ಧಕ್ಕೆ ಸಿದ್ಧಳಾಗಿ ಎಲ್ಲಾ ರಾಕ್ಷಸರನ್ನು ಸಂಹರಿಸಿ ಈ ಬೆಟ್ಟದ ಮೇಲೆ ನೆಲೆಸಿದ್ದಾಳೆ ಎಂದು ನಂಬಿಕೆ. ಪ್ರತಿ ವರ್ಷ ಯುಗಾದಿ ಹಬ್ಬದ ಸಮಯದಲ್ಲಿ ಇಲ್ಲಿ ಜಾತ್ರೆಗಳು ನಡೆಸುತ್ತಾರೆ. ಉತ್ಸವ ಮೂರ್ತಿಯನ್ನ ಹಾಲ್ಗಡದ ಕಡೆಗೆ ತಗೊಂಡೋಗಿ ಕಬಿನಿ ನದಿಯಲ್ಲಿ ವಿಶೇಷವಾಗಿ ಪೂಜೆ ಮಾಡಲಾಗುತ್ತೆ. ಧನುರ್ ಮಾಸದ ಹುಣ್ಣಿಮೆಯಂದು ಮತ್ತು ನವರಾತ್ರಿಯ ಸಮಯದಲ್ಲಿ ನಡೆಯುವ ವಿಶೇಷವಾದ ದಿನಗಳಲ್ಲಿ ಸಾವಿರಾರು ಭಕ್ತರು ದೇವಿಯ ದರ್ಶನ ಪಡಿತಾರೆ. ಹಳೆಯ ದೇವಾಲಯದಲ್ಲಿ ದೇವಿಯನ್ನ ನೇರವಾಗಿ ನೋಡೋಕೆ ಆಗ್ತಾ ಇರಲಿಲ್ಲ. ಪೂರ್ಣ ಯುದ್ಧಕ್ಕೆ ಸಿದ್ಧವಾಗುವ ತನಕ ಅವಳು ಎಲೆಮರಿಯ ಕಾಯಿಯಂತೆ ಮರೆಯಾಗಿದ್ದಳು ಎಂಬ ಮಾತಿದೆ. ಶಿವನು ತನ್ನ ರೂಪವನ್ನು ಬದಲಿಸಿಕೊಂಡು ಅವಳಿಗೆ ರಕ್ಷಣೆ ನೀಡುತ್ತಿದ್ದನು ಎಂಬ ಕತೆ ಕೂಡ ಇದೆ. ಮುಖ್ಯವಾಗಿ ಈ ದೇವಾಲಯದಲ್ಲಿ ಚಿಕ್ಕದೇವಮ್ಮ, ಕಾಲಭೈರವೇಶ್ವರ, ಭೀಮೇಶ್ವರರ ದರ್ಶನವನ್ನ ಮಾಡಬಹುದು. ಈ ಸುಂದರವಾದ ಪ್ರಕೃತಿ ಮಧ್ಯ ಚಿಕ್ಕದೇವಮ್ಮನ ದರ್ಶನ ಮಾಡೋದಕ್ಕೆ 2 ಕಣ್ಣುಗಳು ಸಾಲದು. ಇದು ಸಪ್ತ ಮಾತೃಕೆಯರ ದೇವಾಲಯ ಕೂಡ ಹೌದು. ಮೂಲ ವಿಗ್ರಹದ ಕೆಳಗೆ 7 ಮಾತೃಕೆಯರ ವಿಗ್ರಹವಿದೆ. ಈ ಸ್ಥಳಕ್ಕೆ ಮತ್ತೊಂದು ಆಧ್ಯಾತ್ಮಿಕ ಶಕ್ತಿ ನೀಡುತ್ತದೆ. ಈ ಬೆಟ್ಟವನ್ನ ದೂರದಿಂದ ನೋಡಿದ್ರೆ ಒಂದು ಹೆಣ್ಣಿನ ಆಕಾರದಲ್ಲಿ ಆಕಾಶದ ಕಡೆಗೆ ಮುಖ ಮಾಡಿ ಮಲಗಿರೋ ಹಾಗೆ ಕಾಣುತ್ತೆ. ಇದೇ ಬೆಟ್ಟದಲ್ಲಿ ಚಾಮುಂಡೇಶ್ವರಿಯ 7 ಸಹೋದರಿಯಲ್ಲಿ ಒಬ್ಬಳಾದ ಚಿಕ್ಕದೇವಮ್ಮ ದೇವಿಯು ನೆಲೆಸಿದ್ದಾಳೆ. ಇಲ್ಲಿ ಹರಿಯುವ ಕಪಿಲಾ ನದಿ ತುಂಬಾ ಶಾಂತವಾಗಿ ಹಾಲು ಹರಿದಂತೆ ಮೃದುವಾಗಿ ಹರಿಯುತ್ತೆ. ಈ ಕಾರಣಕ್ಕೆ ಈ ಪ್ರದೇಶವನ್ನು ಹಾಲ್ಗಡ ಎಂದು ಕರೀತಾರೆ. ಮತ್ತೊಂದು ಕಥೆಯಲ್ಲಿ ಗ್ರಾಮದ ಒಬ್ಬ ಮಹಿಳೆ ದೇವಿಗೆ ಹಾಲನ್ನು ಅರ್ಪಿಸಲು ಹೋಗುವಾಗ ನದಿಯಲ್ಲಿ ಬಿದ್ದು ಹೋಗುತ್ತೆ. ಆಕೆಯ ಭಕ್ತಿಗೆ ಮೆಚ್ಚಿ ದೇವಿ ನದಿ ನೀರನ್ನೇ ಹಾಲಿನಂತೆ ಸ್ವೀಕರಿಸಿದಳು ಎಂದು ಹೇಳಲಾಗುತ್ತೆ. ಈ ಬೆಟ್ಟದಲ್ಲಿ ಭಾನುವಾರ ಮತ್ತು ಮಂಗಳವಾರ ಬಂದ ಸಾಕು ಭಕ್ತರ ದಂಡೆ ಕಾಣಿಸುತ್ತೆ. ಯಾಕಂದ್ರೆ ಈ ದೇವಿಯ ದರ್ಶನ ಮಾಡಿದ್ರೆ ಎಲ್ಲ ಪಾಪ ತಾಪಗಳನ್ನು ದೂರ ಮಾಡುತ್ತದೆ ಎಂದು ನಂಬಿಕೆ. ಸ್ನೇಹಿತರೆ, ತಾಯಿ ಚಿಕ್ಕದೇವಮ್ಮನ ದರ್ಶನಕ್ಕೆ ವರ್ಷ ಪೂರ್ತಿ ಸಾವಿರಾರು ಭಕ್ತರು ಬರ್ತಾರೆ. ನೀವು ಒಮ್ಮೆ ಈ ಪವಿತ್ರ ತಾಣಕ್ಕೆ ಭೇಟಿ ನೀಡಿ ದೇವಿಯ ಕೃಪೆಗೆ ನೀವು ಕೂಡ ಪಾತ್ರರಾಗಿ. ಇದರ ಲೊಕೇಶನ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ತರಹದ ಬಹಳಷ್ಟು ವಿಡಿಯೋಗಳು ನಾನು ಈಗಾಗಲೇ ನನ್ನ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಸಮಯ ಇದ್ರೆ ಒಮ್ಮೆ ನೋಡ್ಕೊಂಡ್ ಬನ್ನಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನಿಮ್ಮ ಪ್ರೀತಿಯ ಮೈಸೂರು ಲೋಕೇಶ್.